ಟೀ ಕುಡ್ಕೊಂಬಿಟ್ಟು ಜಗ್ಲಿ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾರಣ ಲೇಟಾಗಿ ಎದ್ದಿರೋದಕ್ಕೆ, ಒಳಗಡೆ ಇನ್ನೂ ತುಂಬ ಕೆಲಸ ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ನಮ್ಮ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಎಂಡ್ವರೆಗೂ ವಿಡಿಯೋ ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡೋಣ. ಒಳಗಡೆ ಅಂತೂ ನೋಡೋವಾಗಿಲ್ಲ, ನೈಟ್ ತುಂಬ ಲೇಟ್ ಆಗಿತ್ತು, 11:30 ಆಗಿತ್ತು. ಹಾಗಾಗಿ ಬೆಳಗ್ಗೆ ಎಚ್ಚರ ಕೂಡ ಆಗಿಲ್ಲ. ಈಗ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇದೆ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ನೆಕ್ಸ್ಟು ಅಡುಗೆ ಕೆಲಸಕ್ಕೆ ಜಾಯ್ನ್ ಆಗೋಣ. ಓಕೆ, ಇಷ್ಟು ವಾಷಿಂಗ್ ಪಾತ್ರೆ ಎಲ್ಲ ಆಚೆ ಹಾಕಿ ಬರ್ತೀನಿ ಗೈಸ್. ಏನು ಗೊತ್ತಾ ಗೈಸ್, ನೆನ್ನೆ ಒಂದು 2 ನಿಮಿಷ ಲೇಟ್ ಆಗಿದ್ರು ಒಣಗಿರೋ ಬಟ್ಟೆ ಎಲ್ಲ ಹಸಿಯಾಗಿ ಹೋಗ್ತಾ ಇತ್ತು. ನಾನು ತೊಗೊಂಬಂದು ಒಳಗಡೆ ಹಾಕಿದ್ದು, ಮಳೆ ಶುರುವಾಗಿದ್ದು. ಫಸ್ಟ್ ದಿವಾನ್ ಕಾಟ್ ನೀಟ್ ಆದರೆ ನಂದು ಕೆಲಸ ಕ್ಲೀನ್ ಆದಂಗೆ. ಹಾಗಾಗಿ ಫಸ್ಟ್ ದಿವಾನ್ ಕಾಟೇ ನೀಟ್ ಮಾಡ್ಕೊತಾ ಇದ್ದೀನಿ. ಡೈಲಿ ಒಂದೇ ನೋಡಿ ಗೈಸ್, ಅನ್ಕೊಂಡು ಬೇಗ ಹೇಳ್ಬೇಕು ಅನ್ಕೊಂಡೆ ಇಷ್ಟು ಲೇಟಾಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ಅದು ಕೋಸ್ ಕೂಡ ಕಟ್ ಮಾಡೋದ್ರು, ನಾನು ಕೆಳಗಡೆ ಒರೆಸ್ಕೋಬೇಕಲ್ವಾ, ಹಾಗಾಗಿ ಮೇಲ್ಗಡೆ ಇಡೋಣ. ಅಂತೂ ಇಂತೂ ಕಸ ಖಾಲಿ ಮಾಡಿದೆ ಗೈಸ್, ಹಸಿ ಕಸನ 2 ದಿನದಿಂದ. ಇವತ್ತು ಬೆಳಿಗ್ಗೆ ಕೂಡ ತುಂಬ ಜಾಸ್ತಿ ಇತ್ತಲ್ವ, ರಾಶಿ ಇತ್ತಲ್ವ, ಖಾಲಿ ಆಯಿತು. ಈ ಕಟ್ ಮಾಡಿರೋದಷ್ಟೇ ಬರೋದು. ನಾಳೆ ಒಣ ಕಸ, ಮತ್ತೆ ಗ್ಯಾಪ್ ಆಗುತ್ತಲ್ವ, ಮತ್ತೆ ಜಾಸ್ತಿ ಆಗುತ್ತೆ. ಸೊ ಏನು ಗೊತ್ತಾ ಗೈಸ್, ನಿನ್ನೆ ನಮಗೆ ಶಾಪ್ ಹತ್ರ ಎಷ್ಟೊಂದು ಜನ ನಮ್ಮದು ವೀಡಿಯೋಸ್ ನೋಡ್ಕೊಂಬಂದು ಮಾತಾಡ್ಸಿದ್ರು ಗೊತ್ತಾ. ತುಂಬ ಖುಷಿ ಆಯಿತು ನನಗೆ. ಅದರಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಬಂದು ಮಾತಾಡಿಸ್ತಾರಲ್ವ, ಆಗ ತುಂಬ ಖುಷಿ ಆಗುತ್ತೆ. ಬಟ್ ಅವ್ರು ಹಾಗೆ ಹೋಗ್ಬೋದು, ತಿನ್ಕೊಂಡು ಮಾಡೋದಿಲ್ಲ. ನಿಮ್ಮನ್ನೆಲ್ಲ ನೋಡಿದ್ದೀವಿ ಅಂತ ಫಸ್ಟ್ ಹೇಳ್ಬಿಟ್ಟು, ಆಮೇಲೆ ID ತೆಗೆದು ತೋರಿಸ್ಬಿಟ್ಟು ನೀವೇನಾ ಅಂತ ಆಮೇಲೆ ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ನಾನು ಇಲ್ಲೇ ಸುಮಾರು ಸಲ ಓಡಾಡಿದ್ದೀನಿ, ನಿಮ್ಮದೇ ಶಾಪ್ ಅಂತ ಗೊತ್ತಾಗಿಲ್ಲ ಅಕ್ಕ ನಮಗೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಆ ಟೈಮಲ್ಲಿ ನನಗೆ ನನ್ನ ಪ್ರತಿ ತುಂಬ ಖುಷಿ ಆಗುತ್ತೆ. ಬಟ್ ನಾನು ಹೇಳೋದು ಹೆಂಗೆ ಗೊತ್ತಾ, 10 ಜನದಲ್ಲಿ 5 ಜನಕ್ಕಾದರೂ ಇಷ್ಟ ಆಗ್ತೀವಲ್ವ, ಅಷ್ಟು ಸಾಕು ಅನಿಸುತ್ತೆ ನನಗೆ. ಪ್ರಾಮಿಸ್. ಈ ಪ್ರೀತಿ ಹೀಗೆ ಕೊಡ್ತಾ ಇರಿ. ನಿಮ್ಮ ಪ್ರೀತಿ ನಾವು ಸದಾ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ಶಾಪ್ ಹತ್ರ ಬಂದಿರೋರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಬಟ್ ತುಂಬ ಖುಷಿ ಆಯಿತು ನನಗೆ ನೀವು ಬಂದು ಮಾತಾಡಿಸಿದಾಗ. ಅಂದರೆ ತುಂಬ ಕಸ್ಟಮರ್ಸ್ ಇದ್ದರು, ನನಗೆ ಮಾತಾಡೋದಕ್ಕಾಗಲಿಲ್ಲ, ಬೇಜಾರಾಗಬೇಡಿ. ಕಸ್ಟಮರ್ ಇದ್ರಲ್ವ, ಹಾಗಾಗಿ ನಾನು ಸಮೀಪ ಬಂದು ಮಾತಾಡೋಕ್ಕಾಗಲಿಲ್ಲ. ಪಾಪ ಅವರು ತುಂಬ ಹೊತ್ತು ಕೂತಿದ್ರು ಕೂಡ ಹೋಗಿ ಮಾತಾಡೋದಕ್ಕಾಗಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ನಮಗೆ ಮಶ್ರೂಮ್ ಆರ್ಡ್ರಸ್ ಇತ್ತು, ಹಾಗಾಗಿ ಸಾರಿ, ಬೇಜಾರು ಆಗಬೇಡಿ. ನಾವು ಶಾಪ್ ಹತ್ರ ಬಂದು ಮಾತಾಡ್ಸಿದ್ರು ಕೂಡ ಬಂದು ಮಾತಾಡಲಿಲ್ಲ ಅಂತ. ಆದರೆ ಮಾತಾಡಿದೆ, ಬಟ್ ಹೋಗ್ಬಿಟ್ಟು ಮಾತಾಡೋದಕ್ಕಾಗಲಿಲ್ಲ, ಯಾಕಂದರೆ ಆರ್ಡರ್ ಆಗ್ತಿದ್ದಲ್ವ, ಹಾಗಾಗಿ ಈ ಕಡೆ ನಿಂತ್ಕೊಂಡಿದ್ದೆ. ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ನಿಜವಾಗ್ಲೂ, ಪ್ರಾಮಿಸು. ನನಗೆ ಇಷ್ಟೊಂದು ಜನ ಬಂದು ಮಾತಾಡಿಸ್ತಾರಲ್ವ, ಆಗ ಖುಷಿ ಇದೆಯಲ್ವ. ಡೈಲಿ ನನಗೆ ವೀಡಿಯೋಸ್ ಮಾಡೋಕ್ಕಾದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಟೈಮಲ್ಲೆಲ್ಲ ನೀವು ನೆನಪಾಗ್ತಾ ಇರ್ತೀರ ನನಗೆ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ವ ಅಂತ. ಪ್ರಾಮಿಸ್. ಸೊ ಏನು ಗೊತ್ತಾಗಿಸ್, ನಮ್ಮ ಪೃಥ್ವಿ ಬೆಳಿಗ್ಗೆ ದಾಳಿಂಬೆ ಹಣ್ಣು ಬಿಡಿಸ್ಕೊಡು ಪೃಥ್ವಿ ಅಂತ ಹೇಳಿದ್ದೀನಿ. ಇಲ್ಲ ಅಂಬಿಕಾ, ಖಾಲಿ ಆಗಿದೆ ಅಂತ ಹೇಳಿದ್ದಾರೆ. ಸುಳ್ಳು ಹೇಳಿದ್ದಾರೆ, ಬಿಡ್ಸೋದಕ್ಕಾಗುತ್ತಲ್ವ, ಹಾಗಾಗಿ ನಾನು ಈಗ ಇಲ್ಲಿ ಗುಡಿಸ್ಕೊಂಡು ಒರೆಸ್ಕೊಳ್ಳೋಣ ಅಂತ ತೆಗಿತೀನಿ, ಇದೆ ಅದರಲ್ಲಿ ಇನ್ನು. ಇಷ್ಟು ಸುಳ್ಳು ಹೇಳ್ತಾರೆ ನೋಡಿ. ರೇಷನಿಗೆ ಹೋಗಿದ್ದಾರೆ, ನಾನು ನಿಜ ಖಾಲಿ ಆಗಿದೆಯೇನೋ ಅಂದ್ಕೊಂಡೆ, ಯಾಕಂದರೆ ಡೈಲಿ ಅವರೇ ಬಿಡಿಸ್ಕೊಡ್ತಾ ಇದ್ದು. ಹಾಗಾಗಿ ನನಗೆ ಟೈಮ್ ಸಾಕಾಗಲ್ಲಲ್ವ, ಅವರು ಎದ್ದ ತಕ್ಷಣ ಸ್ವಲ್ಪ ಫ್ರೀ ಇರ್ತಾರೆ, ಹಾಗಾಗಿ ಸುಳ್ಳು ಹೇಳಿದೆ. ಬರಲಿ ಈಗ ಮನೆಗೆ. ಬಿಡಿಸ್ಕೊಟ್ಟಿದ್ರೆ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ ಅಲ್ವಾ, ಕುಡ್ಕೊಂಡು ಹೋಗ್ಬೋದಿತ್ತು. ಟೀ ಕುಡಿಯೋದಕ್ಕಿಂತ ಜ್ಯೂಸ್ ಕುಡ್ಕೊಂಡೋಗಿ ಆಮೇಲೆ ಬಂದು ಟೀ ಕುಡ್ದಿದ್ರೆ ಆಗ್ತಾ ಇರಲಿಲ್ವ. ಇನ್ನೊಂದು ಟ್ರಿಪ್ ಮಾಡ್ಕೋಬೋದು ಜ್ಯೂಸು. ಮೊನ್ನೆ ಮಾಡಿಕೊಟ್ಟಿಲ್ಲ ಪಾಪ, ನೆನ್ನೆ ಮಾಡಿಕೊಟ್ಟಿದ್ದೆ. ಇವತ್ತು ಕೂಡ ಸ್ವಲ್ಪ ಇತ್ತಲ್ವ, ಮಾಡಿಕೊಡ್ಬೋದಿತ್ತು.
ಈ ಕಡೆ ಎಲ್ಲ ಹಿಂಗೆ ತೆಕ್ಕೊಂಡು ಒರೆಸ್ಕೊಂಡ್ರೆ ಆಮೇಲೆ ಸೆಂಟ್ರಲ್ ಅಷ್ಟೇ ಗುಡಿಸ್ಕೊಂಡು ಆರಾಮಾಗಿ ಒರೆಸ್ಕೋಬೋದು. ಹಾಗಾಗಿ ಫಸ್ಟು ಕೆಳಗಡೆ ಅಲ್ಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ನಾನು. ಕೆಲಸ ಈಸಿ ಆಗಬೇಕಲ್ವ, ಈಗ ಮಾಡ್ಕೊತೀನಿ ನೋಡಿ ನಾನು. ದಿವಾನ್ ಕಟ್ ಕೆಳಗೆ ಕೂಡ ನೀಟ್ ಆಯಿತು, ಇಲ್ಲಿ ಕೂಡ ನೀಟ್ ಆಯಿತು. ನೀಟಾಗಿ ಸ್ವಲ್ಪ ಗುಡಿಸ್ಕೊಂಬಿಟ್ಟು ಒರೆಸ್ಕೊಂಡ್ರೆ ಆಯಿತು. ಅಕ್ಕ ನೀವು ಮನೇಲಿ ಇಬ್ಬರೇನಾ ಇರೋದು ಅಂತ ಕೇಳ್ತೀರಲ್ವ, ನೋಡಿ ನಮ್ಮ ಮನೇಲಿ ಎಷ್ಟು ಜನ ಫ್ರೆಂಡ್ಸ್ ಜಾಯ್ನ್ ಆಗಿದ್ದಾರೆ ಅಂತ. ಅದೇನೋ ಗೊತ್ತಿಲ್ಲ ಗೈಸ್, ನಮ್ಮ ಮನೇಲಿ ಬೇಕ್ರಿ ಆಗಿಬಿಟ್ಟಿದೆ ಪ್ರಾಮಿಸ್. ನಮ್ಮ ಮನೆ ಎಲ್ಲಿ ನೋಡಿದರೆ ಇರುವೆ ನೋಡಿ, ಕಸದಲ್ಲಿ ಕೂಡ ಇರುವೆ, ಕಸದಲ್ಲಿರುವೆ, ಮನೆಯಲ್ಲಿರುವೆ ನೋಡಿ ಇಲ್ಲಿ ಎಷ್ಟೊಂದಿದೆ ನೋಡಿ. ಅದು ಪೆನೇಲೆಲ್ಲ ಹಾಕಿರ್ತೀನಿ ಆದರೂ ಕೂಡ ಹೋಗೋದಿಲ್ಲ, ಮತ್ತೆ ಬಂದು ಜಾಯ್ನ್ ಆಗುತ್ತೆ. ನಿಮ್ಮ ಮನೇಲಿ ತುಂಬ ಜನ ಇಲ್ಲಲ್ವ, ನೀವು ಇಬ್ಬರೇ ಇರೋದು, ನಮ್ಮನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಅಂತನಾ ಏನೋ ಗೊತ್ತಿಲ್ಲ. ಬಟ್ ಎಲ್ಲಿ ನೋಡಿದ್ರೆ ಇರುವೆ ಇದೆ. ನಂಗೆ ಕೆಲವೊಂದ್ಸಲ ಅದಕ್ಕೆ ಬೇಕ್ರಿಯಲ್ಲಿ ಕೂಡ ಇಷ್ಟೊಂದು ಇರುತ್ತೆ ಇಲ್ವೋ ಅಂತ ಅನಿಸ್ಬಿಡುತ್ತೆ ಅವಾಗ. ಏನು ಇದಕ್ಕೆ ಒಂದು ಇರ್ಬೆ ಪೌಡರ್ ತೊಗೊಂಬಂದು ಹಾಕಿದ್ರೂ ಹೋಗೋದಿಲ್ಲ, ಹೋಗುತ್ತೆ ಒಂದು 2 ದಿನ ಏನೋ ಹೋಗುತ್ತೆ ಅಷ್ಟೇ, ಮತ್ತೆ ಹೋಗೋದಿಲ್ಲ. ಇರಲಿ ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಯಾಕೆ ಪಾಪ ಅವ್ರಿಗೆ ಹಿಂಸೆ ಕೊಡೋದು ಅಂತ. ಹೋಗಲಿ, ಹೊಸ ಮರ ತೊಗೊಂಡಿದ್ದೀನಿ, ಅದರಲ್ಲಿ ಕಸ ಬರೋದೇ ಇಲ್ಲ, ಹಾಗಾಗಿ ಮತ್ತೆ ಮುರಿದೋಗಿರೋ ಮರದಲ್ಲೇ ಕಸ ತೊಗೊತೀನಿ. ಏನು ಮಾಡೋದು ನೋಡಿ, ಎಷ್ಟು ಚೆನ್ನಾಗಿದೆ, ತುದಿ ಕಸ ನೀಟಾಗಿ ಬರೋದೇ ಇಲ್ಲ. ಇದು ಕೋಸು ತುಂಬುವಾಗನೇ ಹೊಡೆದೋಗಿತ್ತು ಇದು ಮರ, ಹಾಗಾಗಿ ಹೊಸ ತೊಗೊಂಡಿದ್ದೆ. ಬಟ್ ನೋಡಿ ಹೇಗೆ ಮುರಿದೋಗಿದೆ ಅಂತ. ಇನ್ನು ಪಾತ್ರೆ ಕೂಡ ಇಲ್ಲೇ ಅಳ್ತಾ ಇದೆ ಗೈಸ್. ಇಲ್ಲಿ ಒಳಗಡೆ ಒಂದು ಸ್ವಲ್ಪ ಒರೆಸ್ಕೊಂಬಿಟ್ಟು ಅದನ್ನು ತೊಳೆಯೋದಕ್ಕೆ ಹೋಗ್ತೀನಿ. ನಾನೆಲ್ಲ ಹೋಗ್ಲಿ ಅಕ್ಕ, ಮನೆಯಲ್ಲೇ ಇದ್ದೀನಿ. ಅಂದರೆ ಶಾಪಿಗೆ ಸ್ವಲ್ಪ ಬೇಗ ಹೋಗ್ತಿದ್ವಿ, ಹಾಗಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಬೇಗ ಅಂದರೆ ಟೈಮಿಂಗ್ಸ್ ಇಲ್ಲ, ಬಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ಶುರುವಾಗಿದೆ ಅಲ್ವಾ, ಹಾಗಾಗಿ. ಆದರೂ ಕೂಡ ಕಸ್ಟಮರ್ ಏನಿಲ್ಲ ಅಕ್ಕ, ತುಂಬ ಡೌನ್ ಇದೆ. ಹೌದಾ? ಹಾಗಾದರೆ ಯಾರಿಗೂ ಇಲ್ಲ ಬಿಡಿ, ನಮಗೊಂದೇ ಆಗಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಆದಷ್ಟು ಸ್ವಲ್ಪ ಬೇಗ ಹೋಗೋಣ ಅಂತ. ಓಕೆ ಅಕ್ಕ. ಸೊ ಏನು ಗೊತ್ತಾ ಗೈಸ್, ಪಾಪ ಇಲ್ಲೇ ಇದೆ ಅದು ಮನೆ. ಬೆಳಿಗ್ಗೆ 7 ಗಂಟೆ ಸುಮಾರಂಗೇನೋ ಹುಷಾರಿರಲಿಲ್ಲಂತೆ, ಅವ್ರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮೇ ಬಿ ಇಲ್ಲೇ ಜೀವ ಹೋಗಿದೆ ಅನಿಸುತ್ತೆ. ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಹಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿಗೆ ಹೋಗಿಲ್ಲ, ನನಗೆ ಸ್ವಲ್ಪ ಭಯ. ಹಾಗಾಗಿ ಪ್ರಾಮಿಸು ಅಕ್ಕ ತುಂಬ ಚಿಕ್ಕ ಏಜ್ ಅಂತೆ, ಆಮೇಲೆ ಪಾಪು ಕೂಡ ತುಂಬ ಚಿಕ್ಕವಂತೆ. ನಾನು ಪ್ರಾಮಿಸ್ ಅಲ್ವಾ, ಭೂಮಿ ಮೇಲೆ ನಮಗೆ ಟೈಮ್ ಮುಗೀತಂದ್ರೆ ದೇವ್ರು ಕರೆದ್ರೆ ಸುಮ್ಮನೆ ಹೋಗ್ತಾ ಇರಬೇಕಲ್ವ. ನಾನು ಹೇಳೋದು ಈಗ ಇನ್ಸಿಡೆಂಟ್ ನೋಡಿ ಅನಿಸಿದ್ದೇನಪ್ಪ ಅಂತಂದರೆ, ದೇವರು ಬಾ ಅಂದಾಗ ನಾವು ಹೋಗ್ಬಿಡ್ಬೇಕು. ಅದಕ್ಕೆ ದ್ವೇಷ, ಕಿತ್ತಾಟ, ಹೊಡೆದಾಟ, ಮುನ್ಸು ತುಂಬ ದ್ವೇಷ ಮಾಡ್ತಾರೆ ಗೈಸ್ ಈಗ ಕೆಲವೊಂದೆಲ್ಲ ಇಟ್ಕೊಂಡು. ಪ್ರಾಮಿಸ್ ನನಗೆ ತುಂಬ ಬೇಜಾರಾಯಿತು. ನಾನಿಲ್ಲೇ ಕೆಳಗೆ ಅಕ್ಕರು ಹೋಗಿದ್ರಲ್ವ ನೋಡೋಕೆ, ಅವ್ರು ಹೋಗ್ತಾರೆ ಪಾಪ, ಯಾವ ಥರ ಇದಾದರೆ ಹೋಗಿರ್ತಾರೆ. ಅವ್ರು ಹೇಳಿದ್ದು ನನಗೆ ಅಲ್ಲಿ ತುಂಬ ಜನ ನಿಂತಿದ್ದಾರೆ ಗೊತ್ತಾ. ಈಗ ತುಂಬ ಚಿಕ್ಕ ಏಜ್ ಅಂತೆ, ಅಣ್ಣಗೂ ಕೂಡ ತುಂಬ ಚಿಕ್ಕ ಏಜ್ ಅಂತೆ. ಅಂದರೆ ದೇವರಿಗೆ ಕರುಣೆ ಇಲ್ವಾ ಪಾಪ, ಆ ಮಗು ನೋಡಿ, ಆ ಅಕ್ಕನ ನೋಡಿಬಿಟ್ಟು. ಯಾಕಂದರೆ ಏಜ್ ಆಗಿದೆ ಬಿಡು ಹೇಗೋ ಅಂತ ಹೇಳ್ಬೋದು, ನಾವು ಹೇಳ್ತೀವಿ, ಅವ್ರ ಆಯಸ್ಸಿರೋದೇ ಅಷ್ಟೇ ಏನೋ ಗೊತ್ತಿಲ್ಲ. ಬಟ್ ತುಂಬ ಬೇಜಾರಾಯಿತು ಗೈಸ್. ಅಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸ್ವಲ್ಪ ಎದೆ ನೋವು ಅದೆಲ್ಲ ಬಂದರೆ ಪ್ರಾಮಿಸ್ ಗೈಸ್ ಸ್ವಲ್ಪ ಬೇಗ ಹೋಗಿ ತೋರಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಪ್ರಾಮಿಸ್ ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ ಅಂದ್ಕೋಬೇಡಿ. ಯಾಕಂದರೆ
ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಬಟ್ ಟೈಮ್ ಮುಗಿದ್ಮೇಲೆ ಏನು ಮಾಡೋದಕ್ಕಾಗಲ್ಲ, ಹೋಗ್ತೀವಿ. ಬಟ್ ಅಲ್ಲಿಗೆ ಹಣೆ ಬರ ಇಟ್ಕೊಂಡು ಅಂತ ಆದರೂ ಕೂಡ ಈಗ ಇದು ಮಾತ್ರ ತುಂಬ ಆಗ್ತಾಯಿದೆ. ಹಾರ್ಟ್ ಅಟ್ಯಾಕ್ ಅಂತ ಎಲ್ಲ ಕಡೆ ತುಂಬ ಸ್ಪ್ರೆಡ್ ಆಗುತ್ತಲ್ವ. ಸ್ವಲ್ಪ ಎದೆ ನೋವು ಏನಾದರೂ ಕಂಡ್ರೆ ಫಸ್ಟ್ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಳ್ಳಿ. ಪ್ರಾಮಿಸ್ಸು. ನನಗೆ ಏನು ಹೇಳೋದಕ್ಕೆ ಆಗ್ತಿಲ್ಲ, ಯಾಕಂದರೆ ತುಂಬ ಫೀಲ್ ಆಗ್ತಾಯಿದೆ. ಯಾಕಂದರೆ ಅವರು ಅಳ್ತಿದ್ದಾರಲ್ವ, ಅದನ್ನ ನೋಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಜನ ನಿಂತಿದ್ದಾರೆ ಅಲ್ಲಿ. ಫಸ್ಟ್ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಳ್ಳಿ. ಆ ಥರ ಏನಾರು ಸಿಂಪ್ಟಮ್ಸ್ ಕಾಣಿಸ್ತು ಅಂತಂದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಗೈಸ್. ಅವ್ರಿಗೆ ಉಪ್ಪಿಟ್ಟು ಮಾಡಿಟ್ಟೆ ನಾನು ಸ್ನಾನಕ್ಕೆ ಹೋದೆ, ಪೂಜೆ ಮಾಡ್ಕೊಂಡು ತಿನ್ನೋಣ ಅಂತ. ಬೇಗ ಆಗೋದಿದೆ ಅಲ್ವಾ, ಹಾಗಾಗಿ ಇದನ್ನ ಮಾಡಿ ಸ್ವಲ್ಪ ಅಲ್ಲೆಲ್ಲ ಓಡಾಡ್ಕೊತ ಸ್ವಲ್ಪ ಲೇಟ್ ಆಯಿತು ನಂದು. ಹಾಗಾಗಿ ಸೊ ಏನು ಗೊತ್ತಾಗೈಸಿ, ಯಾರು ಇರಲಿ ಯಾರು ಇರದೇ ಇರಲಿ ಜೀವನ ಸಾಕ್ತಾನೆ ಇರುತ್ತೆ. ಬಟ್ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ. ಅಂದರೆ ದೇವರು ಅಲ್ಲ ಮರೆಸ್ತಾನೆ ಆ ನೋವನ್ನ. ಅವರು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತೀವಿ ಅಷ್ಟೇ. ಹಾಗೆ ಹೋಗಿರೋದೇ ಬೆಸ್ಟ್ ಬಿಡಿ ಅಲ್ವಾ. ತಗೋ, ಎಲ್ಲರೂ ಒಂದಿನ ಹೋಗೋರೆ ಅಲ್ವಾ, ಕರೆದಾಗ ಹೋಗ್ತಾ ಇರ್ಬೇಕಷ್ಟೆ. ಏನು ನೀಟ್ ಮಾಡ್ಕೊಂಡಿಲ್ಲ. ಇದು ನಮ್ಮ ಪೃಥ್ವಿ ಪಾಪ ಈರುಳ್ಳಿ ಅವರೇ ಕೂಡ ಬಿಡಿಸಿದ್ರು. ಬೆಳ್ಳುಳ್ಳಿ ನೀಟ್ ಮಾಡಬೇಕಲ್ವ, ಹಾಗಾಗಿ ಅದನ್ನು ನಾನು ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನೀಟ್ ಮಾಡಿದಾಯ್ತಂತ. ಮಳೆ ಕೂಡ ಬೀಳ್ತಾ ಇದೆ. ಅಂದರೆ ಬೇಜಾರಾಗುತ್ತೆ ಪಾಪ. ಚಿಕ್ಕವರಲ್ಲ, ಅಕ್ಕನೂ ತುಂಬ ಚಿಕ್ಕ ಏಜ್ ಹಾಗಾಗಿ ಅಷ್ಟೆ. ಚೂರು ಉಪ್ಪಾಗಿದ್ದಂಗೆ ಇದೆಲ್ಲ ಪೃಥ್ವಿ, ಚೂರು ಉಪ್ಪಾಗ್ಬಿಟ್ಟಿದೆ. ಆಗ ಸ್ವಲ್ಪ ತುಂಬ ಬೇಜಾರಿರ್ತವೆ. ಉಪ್ಪು ಹೇಗೆ ಮಾಡಿದೆ ಅಂತಲೇ ಗೊತ್ತಾಗಿಲ್ಲ. ಆದರೂ ಕೂಡ ಗೈಸು ಆ ಥರ ಏನಾದ್ರು ಸಿಂಟಮ್ಸ್ ಕಾಣಿಸ್ಕೊಂಡ್ರೆ ಇದೇನೋ ಓದೆಲ್ಲ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡ್ಬಿಟ್ಟು ಅದೇನೋ ಗೊತ್ತಿಲ್ಲ ಗೈಸ್. ನಮ್ಮ ಪೃಥ್ವಿ ಇವತ್ತು ನನಗೆ ಹೆಲ್ಪ್ ಮಾಡಿದ್ದಾರೆ. ಈರುಳ್ಳಿ ಕೂಡ ಅವರೇ ಬಿಡಿಸಿದ್ದಾರೆ, ಶುಂಠಿ ಕೂಡ ಅವರೇ ಕಟ್ ಮಾಡಿದ್ದಾರೆ. ಕೆಲವೊಂದ್ಸಲ ಹೇಳ್ತೀನಿ ನಾನು ಹೆಲ್ಪ್ ಮಾಡು ಪೃಥ್ವಿ ಅಂತ, ಆಗ ಮಾಡಲ್ಲ. ಇವತ್ತು ಎಂತ ಹೇಳಿಲ್ಲ, ಅವರೇ ಮಾಡಿದ್ದಾರೆ. ನಾನು ಎಷ್ಟು ನೀಟ್ ಮಾಡಿರ್ತೀನಿ ಗೈಸ್, ನೀವು ನೋಡ್ತೀರಲ್ವಾ ಬೆಳಿಗ್ಗೆಯಿಂದ. ಮತ್ತೆ ನೋಡಿ ನಮ್ಮ ಮನೆ ಅವಸ್ಥೆನ. ಇನ್ನೇನು ಎಲ್ಲದು ಆಯಿತು. ನೀನು ಪೂರ್ತಿ ಒಂದು ಸ್ನಾನ ಮಾಡ್ಕೊಂಬಂದರೆ ಶಾಪ್ ಕಡೆ ಹೊರಡೋದೆ. ನನಗಂತೂ ಡೈಲಿ ತಲೆನೋವು ಬರ್ತಾಯಿದೆ ನೋಡಿ. ತಲೆ ಸ್ನಾನ ಮಾಡೋದು, ಕೂದಲು ಒಣಸ್ಕೊಳೋದಕ್ಕೆ ಬಿಸಿಲೇ ಬರೋದಿಲ್ಲ, ಹಾಗೆ ಕಟ್ಕೊಂಡು ಹೋಗೋದು, ತಲೆನೋವು ಅಂತ ಹೇಳೋದು. ಹೋಗಿದೀಯಾ? ಮತ್ತೇನ್ ಬರೋದು, ಬೆಳಕಾಗಲ್ಲ ಬಿಟ್ಟು ನೋಡಿ. ಏನಾದ್ರೂ ಮಾಡಿ ದಾಳಿಂಬ್ರೆ ಹಣ್ಣು ಇದೆಯಲ್ಲ ಬಿಡ್ಸು, ಖಾಲಿ ಆಗಿದೆ ಅಂತ ಹೇಳಿದೆ. ಏನ್ ಗೊತ್ತಾಗಿಸಿ ಇದು ಬಿಡಿಸಿದೆ, ಕೈ ಎಲ್ಲ ಕಪ್ಪಾಗುತ್ತೆ. ನಂಗೆ ಗೊತ್ತಾಗಿದೆ ನನ್ನ ಕೈ ಆದ್ಮೇಲೆ. ನಾನೇ ಬಿಡಿಸ್ತೀನಿ, ನೋಡೋಣ ಟೈಮ್ ಇದ್ರೆ. ಬಿಡಿಸ್ಕೊಟ್ಟಿದ್ರೆ ಮಾಡ್ಕೊಡ್ತಿದ್ದೆ ಗೈಸ್, ನಾವೇ ನೋಡ್ತಿರಲ್ಲ. ಎಲ್ಲಿ ನಂಗೆ ಟೈಮ್ ಸಾಕಾಗುತ್ತೆ. ಬಿಡಿಸ್ಕೊಳ್ತೀನಿ, ಅದು ತಿನ್ನೋಣ ಅಂತ. ಹಾಗೆ ಜ್ಯೂಸ್ ಬೇಡ.
ಒರ್ಸಿರೋ ಥರನೇ ಇರಲ್ಲ ನೋಡ್ಬಿಟ್ಟು. ಸೊ ಫೈನಲಿ ಶಾಪಿಂಗ್ ಕೂಡ ರೆಡಿಯಾಗಿ, ಪೂಜೆ ಆದಮೇಲೆ ಒರೆಸ್ಬಾರ್ದಲ್ವ, ಒರೆಸೋದಿಲ್ಲ, ಗುಡಿಸ್ತೀನಿ ಅಷ್ಟೇ. ಆದರೆ ಇವತ್ತು ಕೊತ್ತಂಬರಿ ತುಂಬ ಮಣ್ಣು ಬಂದಿದೆ ನೋಡಿ, ನೆಲ ತುಂಬ ಬರೆಯುತ್ತೆ. ಈಗ ಅದ್ರ ನ್ಯೂಸ್ ಪೇಪರ್ ಹಾಕ್ಕೊಂಡಿಲ್ಲ, ಅದಕ್ಕೆ ಈ ಥರ ಆಗಿರೋದು. ರೆಡಿ ಮಾಡುವಾಗ ಇಷ್ಟೆಲ್ಲ ಆಗಿರುತ್ತೆ, ಅವರು ಹೇಳ್ತಾರೆ ಇದು ಮನೆ ಎಲ್ಲ ಹೋಟೆಲ್ಲು ಅಂತ. ಮಾಡುವಾಗ ಸ್ವಲ್ಪ ಯಾವ್ದಾರ ಚೀಲ, ಸ್ವಲ್ಪ ನ್ಯೂಸ್ ಪೇಪರು ಕೆಳಗಡೆ ಹಾಕ್ಕೊಂಡ್ರೆ ಈ ಥರ ಆಗೋದಿಲ್ಲ. ಇವತ್ತು ಅಡುಗೆ ಎಂಥದಿಲ್ಲವೇ, ಶಾಪಲ್ಲೇ ಫ್ರೈಡ್ ರೈಸು ಇಲ್ಲ ಏನಾದರೂ ಮಾಡ್ಕೊಂಡು ತಿನ್ನೋದು. ಅಲ್ಲೇ ಸ್ವಲ್ಪ ರೈಸ್ ಜಾಸ್ತಿ ಮಾಡ್ತೀನಾ, ಮಾಡ್ಕೊಂಡು ತಿಂದ್ರೆ ಆಯ್ತು. ಶಾಪ್ ಹತ್ರ ಐಟಮ್ ತೊಗೊಂಬಂದು ಇಟ್ಬಿಟ್ಟು ರಾಯರ ಮಠಕ್ಕೆ ಹೋಗಿದ್ವಿ ಗೈಸ್. ಕಾರಣ ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡು ಶಾಪ್ ಹತ್ರ ಹೋದ್ಮೇಲೆ ಹೋಗೋಣ ಅಂದ್ಕೊಂಡು ಹೋಗೋದ್ರೊಳಗಡೆ ಮಠದ ಬಾಕ್ಲು ಹಾಕ್ಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ಆದರೂ ದರ್ಶನ ಸ್ವಲ್ಪ ಕಾಣಿಸ್ತಲ್ವ, ಪರವಾಗಿಲ್ಲ. ರಾಯರೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಮತ್ತು ನಾಳೆ ವಿಡಿಯೋಸಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿ ಸಪೋರ್ಟ್ ಮಾಡಿ. ಬಾಯ್. ಈಗ ನಾವು ಶಾಪಿಗೆ ರೆಡಿ ಮಾಡಬೇಕು ಗೈಸ್, ಹಾಗಾಗಿ ಓಕೆ ಗೈಸ್ ಬಾಯ್.